ಅನ್ನದಾತ ಅನ್ನದಾತ ನಿಮ್ಮ ಅನ್ನದಾತ. ನಮಸ್ಕಾರ ಸ್ನೇಹಿತರೆ, ಹಸಿರು ಕೃಷಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ದ್ರವ ರೂಪದ ಗೊಬ್ಬರವನ್ನು ತಯಾರಿಸಲು ನಮ್ಮ ಹೊಲಕ್ಕೆ ಬಂದಿದ್ದೇವೆ. ಇದಕ್ಕೆ ನಾವು ನಮ್ಮ ಮನೆಯಲ್ಲೇ ಸಿಗುವ ಟೊಮೊಟೊ ವೇಸ್ಟ್, ಆನಿಯನ್ ವೇಸ್ಟ್ ಹಾಗೂ ನಮ್ಮ ಆಕಳಿನ ಸಗಣಿ, ಗೋಮೂತ್ರ ಮತ್ತು ಒಂದು 6 ಮೊಟ್ಟೆ ಹಾಗೂ ವೇಸ್ಟ್ ಆಗಿರುವಂಥ ಗೋಧಿ ಹಿಟ್ಟನ್ನು ತೆಗೆದುಕೊಂಡು ಬಂದಿದ್ದೇವೆ. ಒಂದು ಬ್ಯಾರೆಲಲ್ಲಿ ಅರ್ಧದಷ್ಟು ನೀರನ್ನು ತುಂಬಿಸಿದ್ದೀವಿ. ಇದಕ್ಕೆ ಈಗ ಒಂದೊಂದಾಗಿ ಹಾಕ್ತಿದ್ದೀವಿ. ಉಳ್ಳಾಗಡ್ಡಿನ ಹಿಂಗೆ ಕಟ್ ಮಾಡಿ ಆದ್ರೆ ಹಾಕ್ಬೋದು, ಇದೇ ಥರ ಆದ್ರೆ ಹಾಕ್ಬೋದು. ಯಾಕಂದರೆ ಇದು ಕೊಳತು ಎಲ್ಲ ಇದಾಗುತ್ತೆ, ಡಿಕಂಪೋಸಿಷನ್ ಆಗುತ್ತೆ. ಎಷ್ಟಾಗಿರೋ ಹಿಟ್ಟು ಹಾಕ್ತಿದ್ದೀನಿ. ನೆಕ್ಸ್ಟ್ ಟೊಮೊಟೊ ವೇಸ್ಟ್ ಹಾಕ್ತಿದ್ದೀನಿ. ಆಮೇಲೆ ಸಗಣಿ ಹಾಕ್ತಿದ್ದೀನಿ. ಡೈಲಿ ಸಗಣಿ ಕೂಡಿಟ್ಟು ಇದರಲ್ಲಿ ಹಾಕ್ತಾ ಇರ್ಬೋದು. ಮತ್ತೆ ಒಂದು 6-7 ಮೊಟ್ಟೆ. ಈ ಸಿಪ್ಪೆ ಕೂಡ ಹಾಕ್ಬೋದು, ಹಾಕದೇ ಇದ್ರು ಹೊಲಕ್ಕೆ ಹಾಕಿದ್ರು ಕೂಡ ಅಲ್ಲಿ ಉತ್ತಮವಾದ ಬೆಳವಣಿಗೆ ನಾವು ಭೂಮಿಲಿ ಕಾಣ್ಬೋದು. ನಾವು ಈ ರೀತಿ ಪ್ರತಿದಿನ ನಮ್ಮ ಮನೆಯಲ್ಲಿ ಸಿಗುವ ವೇಸ್ಟ್ ಪದಾರ್ಥ, ಯಾವುದೇ ರೀತಿ ತರಕಾರಿ ವೇಸ್ಟ್ಗಳನ್ನು ತೆಗೆದುಕೊಂಡು ಬಂದು ಈ ರೀತಿ ಸುರೋದ್ರಿಂದ ಮನೆಯಲ್ಲೇ ಶುದ್ಧವಾದ ಗೊಬ್ಬರ ರೆಡಿ ಮಾಡ್ಬೋದು. ವೇಸ್ಟ್ ಪದಾರ್ಥನ ಹಾಕಿದ್ದೀನಿ. ಈ ಥರ ಹಾಕಿದ ಮೇಲೆ ಸ್ವಲ್ಪ ಗೋಮೂತ್ರನ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಎಲ್ಲ ವೇಸ್ಟ್ನ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬೇಕು. ಟೊಮೊಟೊ ವೇಸ್ಟು, ಮೆಣಸಿನ್ಕಾಯಿ ವೇಸ್ಟ್ ಆಗಿದ್ರು, ಬದನೆಕಾಯಿ, ಆಲೂಗಡ್ಡೆ, ಉಳ್ಳಾಗಡ್ಡೆ, ಗೆಜ್ಜರಿ, ಸೊಪ್ಪು, ಯಾವುದೇ ರೀತಿ ತರಕಾರಿಯಿಂದ ವೇಸ್ಟ್ ಆಗಿರೋದನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ತಾ ಹೋದರೆ ಇದೆಲ್ಲ ಡಿಕಂಪೋಸ್ ಆಗಿ ಉತ್ತಮ, ನಮಗೆ ಕಡಿಮೆ ಖರ್ಚಿಲ್ಲದೇನೆ ಒಂದೊಳ್ಳೆ ಗೊಬ್ಬರ ಸಿಕ್ತಂಗಾಗುತ್ತೆ ಹೊಲಕ್ಕೆ. ಅನ್ನದಾತ ನಿಮ್ಮ ಅನ್ನದಾತ.